ಸಾಗುವ ಟ್ರೇನ ಯಾತಕ ಸೋಕಿ ಮಾಡ್ತೀರಿ ಗಳಕೆ ಯಾತಕ ಸೋಕಿ ಮಾಡ್ತೀರಿ ಗಳಕೆ ಸಾವು ಬರುವುದು ನಮ್ಮನ್ನು ಹುಡುಕಿ ಅಂತಂದ್ರ ಮಗನ ಮನೆಗೆ ಹೋಗ್ತಾನ ಮಗನ ಮನೆಗೆ ಹೋಗಿ ಹಿರಿ ಮಗನಿಗೆ ಹೇಳ್ತಾನ ಏನಂತ ಯಪ್ಪ ನಿಮ್ಮ ಮದುವೆ ಮಾಡ್ಬೇಕಾದ್ರ ಸಾಲ ಮಾಡಿ ನಿಮ್ಮ ಇಬ್ಬರು ಅಣ್ಣ ತಮ್ಮರ ಮದುವೆ ಮಾಡಿನು ಮಾಡಿನ್ರಿಪ್ಪ ಆ ಸಾಲಗಾರರ ಮನೆಗೆ ಬಂದ ರೊಕ್ಕ ಕೇಳಕತ್ತಾರ ನೀ ಏನರೇ ಸ್ವಲ್ಪ ರೊಕ್ಕ ಕೊಟ್ಟೆಪ್ಪ ಅಂತಂದ್ರ ಅವ್ರ ಸಾಲ ಮುಟ್ಟಿಸ್ತೀನೋ ಯಪ್ಪ ಅಂತೇಳಿ ಮಗನಿಗೆ ಕೇಳ್ದ ಕೂಡ್ಲೆ ಅವಾಗ ಮಗ ಅಂತಾನ ಅಪ್ಪಗ ಏನಂದ ಯಪ್ಪ ನಮ್ಮ ಮದುವೆ ಸಾಲ ತೆಗೆದು ಮಾಡತ್ತೆ ನಿನಗೇನ ಹೇಳಿಲ್ಲ ಏನ್ ಹೇಳಿಲ್ಲ ನನಗ ನೀ ಏನು ಸಾಲ ಮಾಡಿದಿ ನಿನ್ನ ಸಾಲ ನೀನೇ ಬಲ್ಲ ನನ್ನ ಮನೆಗೆ ನೀ ಬರ್ಲಾಕ್ ಹೋಗಬೇಡ ಇನ್ನೊಮ್ಮೆ ಸಾಲ ಅಂತೇಳಿ ನನ್ನ ಮನೆಗೆ ಬಂದಿನಪ್ಪ ಅಂತಂದ್ರೆ ನೀ ತಂದೆ ಅನ್ನೋದು ಸಹಿತ ನಾನು ನೋಡಲ್ಲ ಅಂತೇಳಿ ಅಪ್ಪಗ ಬೈದ ಕಳಿಸದ ಹೌದೌದ್ರಲ್ಲ ಅಪ್ಪ ದುಃಖ ಮಾಡಿ ಅಳ್ಕೊತ ಮನೆಗೆ ಹೋದ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಇನ್ನು ಬ್ಯಾರೆ ಕೆಲಸ ಏನಪ್ಪಾ ಅಂತಂದ್ರ ಬ್ಯಾರೆದ ಏನು ಕುಡುದಿಲ್ಲ ಹೌದು ಗೌಡ್ರ ಮನೆಯೊಳಗ ಜೀತದ ಆಳಾಗಿ ಕೆಲಸ ಮಾಡ್ಬೇಕಂತ ತಿಳ್ಕೊಂಡ ಗೌಡ್ರ ಮನೆಗೆ ಹೋಗ್ತಾನ ಹೋಗಿ ಗೌಡ್ರ ಮನೆಯೊಳಗ ಜೀತದ ಆಳಾಗಿ ಸಾಲ ಮುಟ್ಟಿಸೋ ಸಲುವಾಗಿ ಕೆಲಸ ಮಾಡ್ಲಕತ್ತ ಹೌದಲ್ಲ ಕೆಲಸ ಮಾಡ್ಲಕತ್ತ ಕೂಡಲೇ ದಿನಂಪ್ರತಿ ಊರಾನ ಜನರು ಬಂದು ತಾಯಿಗೆ ಚುಚ್ಚಿ ಮಾತು ಮಾತಾಡಕತ್ತರು ಏನು ತಾಯಿಗೆ ಚುಚ್ಚಿ ಮಾತು ಮಾತಾಡಕತ್ತರು ಇದು ಆಕಿಗೆ ಏನಪ್ಪಾ ಅಂತಂದ್ರೆ ಹಿಂಗಸ್ಕೋಲಕ್ ಆಗಲಿಲ್ಲ ಹೌದೌದಲ್ಲ ಅವಾಗ ತಾಯಿ ಮನಸ್ಸಿನೊಳಗೆ ವಿಚಾರ ಮಾಡ್ತಾಳ ಏನ್ ವಿಚಾರ ಮಾಡಿದಳು ಆ ಬಡತನ ಪರಿಸ್ಥಿತಿ ಒಳಗ ರಾಮ ಲಕ್ಷ್ಮಣರ ತರ ಇದ್ದಿರ್ತಕ್ಕಂತ ಮಕ್ಕಳಿಗೆ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸ್ದೇವಿ ಆ ಮಕ್ಕಳ ಸಲುವಾಗಿ ತಾನ ನಮ್ಮ ಜೀವಾನೇ ಮುಡುಪಾಗಿಟ್ಟದೇವಿ ಆ ಮಕ್ಕಳು ನಮ್ಮ ಇಬ್ಬರಿಗೆ ಎರವಾಗಿ ಹೋದ್ರು ಹೌದಲ್ಲ ನನ್ನ ಗಂಡ ಜೀತದೊಳಗೆ ಕೆಲಸ ಮಾಡ್ಲಕತ್ತಾನ ಹೌದು ನನ್ನ ಗಂಡಗ ಸೈತಾನ ಏನಪ್ಪಾ ಅಂತಂದ್ರೆ ಬೆನ್ನೆಲುಬಾಗಿ ನಿಂದ್ರುದಾಗಲಾಗ್ಯದ ಊರನ ಜನ ಎಲ್ಲ ನನಗ ಚುಚ್ಚಿ ಮಾತಾಡ್ಲಕತ್ತಾರನ ಈ ಭೂಮಿ ತಲೆ ಮ್ಯಾಗ ಇದ್ದರೆ ಏನು ಮಾಡ್ಲತ್ತ ತಿಳ್ಕೊಂಡ್ ತಾಯಿ ಏನು ಮಾಡಿದಳು ಏನ್ ಮಾಡ್ತಾಳ ಮಧ್ಯರಾತ್ರಿ ಒಳಗ ಮನಿ ಬಿಟ್ಟ ಅಡವಿ ಯಾರೇಣ ದಾರಿ ತಾಯಿ ಹಿಡಿದಳು ತಮ್ಮ ಹೌದೌದಲ್ಲ ಅಡವಿ ಯಾರೇಣದಾಗ ಹೋಗಿ ಪ್ರಾಣ ಕೊಟ್ಟಳು ಹುಡುಕ್ಯಾಡ್ತಾರ ತಾಯಿ ಅಲ್ಲಿ ಸಿಗಲಿಲ್ಲ ಅವಾಗ ಸಿಗಲಿಲ್ಲ ಏನ ಜೀತದೊಳಗೆ ಕೆಲಸ ಮಾಡ್ತಿದ್ದ ತಂದಿ ಗೊತ್ತಾಯ್ತ ಗಂಡಗ ವಿಚಾರ ಮಾಡ್ತಾನ ಅಂತಾನ ಏನ್ ವಿಚಾರ ಮಾಡಿದ ನಾ ಇರೋ ತನಕ ನನ್ನ ಸಾಲ ಮುಟ್ಟಲಿಲ್ಲ ಇದ್ದಕ್ಕೆ ಒಬ್ಬಾಕಿ ನನ್ನ ಹೆಂಡತಿ ನನಗ ಬಾಳ ಸಂಗಾತಿ ನನ್ನ ಜೊತೆಗಿದ್ದಳು ಆಕಿನೂ ಹೋದಳು ಮಾರೇ ಇದ್ದು ಏನು ಮಾಡ್ಲಿ ಹೌದು ನಾ ಹೋದ ಮ್ಯಾಗಾರೆ ನನ್ನ ಸಾಲ ಮುಟ್ಟುತ್ತದೆ ಅಂತೇಳಿ ಗೌಡ್ರ ಮನೆಯೊಳಗೆ ಇದ್ದಿರತಕ್ಕಂತ ವಿಷ ತಗೊಂಡು ತಾನು ಪ್ರಾಣ ಬಿಟ್ಟ ಆತ್ಮೀಯ ಬಂಧುಗಳೇ ಹೌದೌದ್ರಲ್ಲ ಇಲ್ಲಿ ಒಂದು ಮಾತು ಏನ್ ಹೇಳೋದೈತಿಪ್ಪ ಅಂತಂದ್ರ ಏನ್ ಹೇಳ್ತೀರಿ ಮಾತ ಇಲ್ಲಿ ಒಂದು ಮನಿತಾನನೇ ಸ್ಮಶಾನ ಆಗಿ ಹೋಯ್ತು ಒಂದು ಮನಿತಾನೇ ರಣ ಆಗಿ ಹೋಯ್ತು ಎದರದಿಂದ ಇದು ಸಾಲ ಮಾಡಿದಕ್ಕಾಗಿ ಮತ್ತು ತಂದೆ ತಾಯಿದಿಂದ ಮಕ್ಕಳ ಅಗಲಿ ಹೋಗಿದ್ದಕ್ಕಾಗಿ ಹೌದೌದಲ್ಲ ಒಂದು ಮನಿತಾನನೇ ಸ್ಮಶಾನ ಆಯ್ತು ಇವತ್ತಿನ ದಿವಸ ಈ ಜೀವನದೊಳಗೆ ಏನೂ ಇಲ್ಲ ಆ ಏನಪ್ಪಾ ಅಂತಂದ್ರ ಕಾಶಿಗೆ ಹೋಗುವಂತ ಪ್ರಸಂಗ ನಮಗೆ ಯಾರಿಗೆ ಬರುದಿಲ್ಲ ಹೌದು ಇಲ್ಲಿ ಮನಿ ಒಳಗೆ ಎದ್ದುಕೊಂಡೆ ತಾಯಿ ತಂದೆ ಸೇವೆ ಮಾಡಿದೇವಪ್ಪ ಅಂತಂದ್ರ ತಾಯಿನೇ ಕಾಶಿ ತಂದೆನೇ ರಾಮೇಶ್ವರ ಇವರು ಸೇವಾ ಮಾಡಿದೆಪ್ಪ ಅಂತಂದ್ರ ಕಾಶಿಗೆ ಹೋದಷ್ಟೇ ಪುಣ್ಯ ಬರೋದತ್ತೇಳಿ ಶಾಸ್ತ್ರ ಹೇಳ್ತದ ಹೌದೌದಲ್ಲ ಪುರಾಣ ಪಂಡಿತರು ಹೇಳ್ತಾರ ಈ ಮಾತ ಹೌದಲ್ಲ ಅದಕ್ಕಲ್ಲೇ ಹೇಳ್ತಾರ ಏನಂತ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ಲದೆ ಕೂಡದೈತಿ ಜಂತಿ ಇಲ್ಲದ ಮನೆಯಾಗ ಚಿಂತಿಲ್ಲದೆ ಕೂಡದೈತಿ ಜಂತಿ ಇಲ್ಲದ ಮನೆಯಾಗ ಹರಿವ ನೀರು ನಮ್ಮ ಜೀವನ 3 ದಿನದ ಈ ಯೌವನ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ ಯಾತಕ ಸೋಕಿ ಮಾಡ್ತೀರಿ ಗಳಕೆ ಯಾತಕ ಸೋಕಿ ಮಾಡ್ತೀರಿ ಗಳಕೆ ಸಾವು ಬರುವುದು ನಮ್ಮನ್ನು ಹುಡುಕಿ ಏನೈತೆ ಜೀವನದಾಗ ಹೋಗುದೈತೆ ಮಣ್ಣಾಗ ಏನೈತೆ ಜೀವನದಾಗ ಹೋಗುದೈತೆ ಮಣ್ಣಾಗ ಚಿಂತಿಲ್ಲದೆ ಕೂಡುದೈತಿ ಜಂತಿ ಇಲ್ಲದ ಮನೆಯಾಗ ಚಿಂತಿಲ್ಲದೆ ಕೂಡುದೈತಿ ಜಂತಿ ಇಲ್ಲದ ಮನೆಯಾಗ ಜೀವನದೊಳಗೆ ಏನು ಇಲ್ಲ ಇರು ತನಕನು ತಾಯಿ ತಂದೆ ಸೇವೆ ಮಾಡಿದೆಪ್ಪ ಅಂತಂದ್ರ ಒಂದು ಮುಕ್ತಿ ಮಂದಿರಕ್ಕೂ ಹೋಗಿ ಮುಟ್ಟುತ್ತೇವೆ ಅಂತಕ್ಕಂತ ಮಾತು ಇವತ್ತಿನ ದಿವಸ ಹೇಳುತ್ತಾ ತಾಯಿ ತಂದೆ ಸೇವೆ ಮಾಡೋ ಮಂದಿ ಯಾವ್ದಿಲ್ಲಲ್ರಿ ಈಗ ಮತ್ತೆ ಯಾರು ಸೇವೆ ಮಾಡೋರು ಸೇವೆ ಮಾಡೋರು
ಹಂಗೇನಿಲ್ಲ. ಹೌದು. ಆ ಬ್ಯಾರೆ ಕಡೆ ಇರಬಹುದು. ಹಾ ಇವತ್ತಿನ ದಿವಸ ತಡವಲ ಗ್ರಾಮದೊಳಗ ಹಿರಿಯರ ಒಳಗ ಹೆಂಗ ಕುಂತದ ಗೊತ್ತದನು? ಹೆಂಗ್ ಕುಡಿದವ ದೈವ? ಇವ್ರೆಲ್ಲಾರು ತಾಯಿ ಸೇವಾ ಮಾಡದವ್ರೇ ಅದಾರ, ಮಾಡುವವ್ರೇ ಅದಾರ. ಈ ಕಡೆ ಅದಾರ ಕರೆ, ನಮ್ಮ ಊರ್ ಕಡೆ ಇಲ್ಲ. ನಿಮ್ಮೂರ ಕಡೆ ಇಲ್ಲ. ಏನಿಲ್ಲ. ಅದಕ್ಕೆ ಇರ್ಲಿ ತಮ್ಮ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು. ಮತ್ತ ಮುಂದಿನ ಸಂಧಿಗೆ ಹಿಂಗೆ ಮಾತಾಡ್ಕೋತ ಹೋಗುದದ. ಹೌದು. ಈ ಚಾಲ ಮುಂದೋಡಿಸೋನು. ಹೋಲಿ. ಮಾನ ಹೋದ ಮ್ಯಾಲ ಪ್ರಾಣದಕ್ಕ ಬೇಕು, ಕಾಡಿನೊಳಗ ಸತ್ತರ ಶಿವಲಿಲ್ಲ ತಾಯಿ ಹೆಣ. ಸಾಲಗಾರರ ಮನೆಯಾಗ ತಂದಿದು ನಡೆದಾದ ಕೇಳರ ದೊಡ್ಡ ಹೈರಾಣ. ಮುಳಿಗೋಯ್ತ ಮುದುಕಿ ಇರಲಿ ಹಂಗೋ ಬದುಕಿ, ಮುಳಿಗೋಯ್ತ ಮುದುಕಿ ಇರಲಿ ಹಂಗ ಬದುಕಿ, ಮುಳಿಗೋಯ್ತ ಮುದುಕಿ ಇರಲಿ ಹಂಗೋ ಬದುಕಿ. ಸಾವುಕಾರ ಮನಿಯನ ಎಣ್ಣೆ ಕೊಡೋದು ತಂದೆ ಬಿಟ್ಟಾನ ಪ್ರಾಣ, ಮನಿತನ ಆಯ್ತು ರಣ. ಸಾವುಕಾರ ಮನಿಯನ ಎಣ್ಣೆ ಕೊಡೋದು ತಂದೆ ಬಿಟ್ಟಾನ ಪ್ರಾಣ, ಮನಿ ಹೋಗಿ ಆಯ್ತು ಸ್ಮಶಾನ. ತಾಯಿ ಹಡದಳ ನಿನ್ನ ಮರೆತು ಆಗಬೇಡ ಸ್ವಾಮ, 9 ತಿಂಗಳು ಹೊತ್ತು ಎತ್ತು ತಾಯಿ ಹಡದಳ ನಿನ್ನ ಮರೆತು ಆಗಬೇಡ ಸ್ವಾಮ. ಉಪ್ಪ ಉಂಡವರ ಉಪ್ಪ ಕಾಲ ತೀರಿಸ, ತಾಯಿ ತಂದೆ ಮ್ಯಾಲ ಇಟ್ಟು ನಿನ್ನ ಅಭಿಮಾನ. ಹಡದವರ ಶಾಪ ಭವದೊಳಗ ಆಗುವುದು ನಿಮಗ ದುರ್ಮರಣ. ಶಿವರಾಯನ ಕವನ ಸವಿದಂಗೋ ಜೇನ, ಶಿವರಾಯನ ಕವನ ಸವಿದಂಗೋ ಜೇನ. ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಳ ಗಾಯನ, ಲಕ್ಷ್ಮೀ ಹೆಮ್ಯಾಳ ಹಸನ. ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಳ ಗಾಯನ, ಶ್ರೀಶೈಲ ಹೆಮ್ಯಾಳ ಹಸನ. ತಾಯಿ ಅರುಣ ತೀರಿ ಸ್ವಯನ, ತಾಯಿ ಅರುಣ ತೀರಿ ಸ್ವಯನ. 9 ತಿಂಗಳ ಹೊತ್ತು ಎತ್ತು ತಾಯಿ ಹಡದಳ ನಿನ್ನ ಹೊರತು ಆಗಬೇಡ ಸ್ವಾಮ. 9 ತಿಂಗಳ ಹೊತ್ತು ಎತ್ತು ತಾಯಿ ಹಡದಳ ನಿನ್ನ ಹೊರತು ಆಗಬೇಡ ಸ್ವಾಮ. ಜತ್ತ ತಾಲೂಕ ಕರಜಿಗೆ ಊರ ಸುತ್ತ ನಡಿಗೆ ಆಗ್ಯದ ಕೇಳರಿ ವಾಯನ. ತಂಪ ಜಗದಾಗ ಎಂಪಗೆ ಬಂದು ಬರಮ ದೇವರ ಹಾಕಿ ಕುಂತ ಆಸನ. ಶಿವರಾಯ ಮಾಸ್ತರ ಕವನ ಸವಿದಂಗೋ ಜೇನ, ಶಿವರಾಯ ಮಾಸ್ತರ ಕವನ ಸವಿದಂಗೋ ಜೇನ. ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಳ ಗಾಯನ, ಶ್ರೀಶೈಲ ಹೆಮ್ಯಾಳ ಹಸನ. ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಳ ಗಾಯನ, ಲಕ್ಷ್ಮೀ ಹೆಮ್ಯಾಳ ಹಸನ.